Good morning, dear students. Now, the new chapter started. That is statistics. Already we can learn about in previous classes, 8th and 9th standard in statistics. What are the concept of trading in statistics in 10th standard? First one is mean, and second one is mode, and third one is median, and also draw the Ogi curve. ಇಷ್ಟು ನಾಲ್ಕು ಅಂತಕ್ಕಂಥ ನಿಮ್ಮ 10th ಸ್ಟ್ಯಾಂಡರ್ಡ್ ಏನು ಮಾಡ್ತಕ್ಕಂಥದ್ದು ಬರ್ತಕ್ಕಂಥದ್ದು. ನಾವು ಫಾರ್ ಫಸ್ಟ್ ಒನ್ ದಟ್ ಈಸ್ ಮೀನ್. ಆಲ್ರೆಡಿ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ಇನ್ 8th and 9th standard mean. Now that is equal to therefore in 10th standard that is now we can find the mean or other name is average. Therefore the mean is the average of numbers, and calculate the central value of a set of numbers is called mean. Mean means calculating the numbers, calculating the central value of a set of numbers is called mean. ಅಂದರೆ ಕೊಟ್ಟಿರ್ತಕ್ಕಂಥ ಸ್ಕೋರಲ್ಲಿ ಮಿಡ್ಲ್ ಟು ಸ್ಕೋರ್ನ ಏನು ಮಾಡ್ತಕ್ಕಂಥದ್ದು ಅರೇಂಜಿಂಗ್ ಫಾರಮ್ ಬರೆದು ಆ ಮಿಡ್ಲಲ್ಲಿ ಈವನ್ ನಂಬರ್ ಅಥವಾ ಆ್ಯಡ್ ನಂಬರ್ಸ್ ಆಗಿದ್ರೆ ಏನು ಮಾಡ್ತಕ್ಕಂಥದ್ದು ಅದರಲ್ಲಿ ಮೀನ್ ವ್ಯಾಲ್ಯೂನ ಟೋಟಲ್ ನಂಬರ್ ಆಫ್ ಸ್ಕೋರ್ ಆ್ಯಂಡ್ ಸಮ್ ಆಫ್ ದ ಸ್ಕೋರಿಂದ ಟೋಟಲ್ ನಂಬರ್ ಆಫ್ ಸ್ಕೋರ್ನ ಡಿವೈಡ್ ಮಾಡಿದರೆ ನಂಬರಿಂದ ಡಿವೈಡ್ ಮಾಡಿದರೆ ಯು ಕ್ಯಾನ್ ಗೆಟ್ ಮೀನ್ ಆರ್ ಅವರೇಜ್. ಇನ್ 10th ಸ್ಟ್ಯಾಂಡರ್ಡ್ ನಾವು ಓನ್ಲಿ ಡಿಸ್ಕಸ್ ಫಾರ್ ಇನ್ ಮೀನ್ ಫಾರ್ ಗ್ರೂಪ್ ಡಾಟಾ. 10th ಅಲ್ಲಿ ಏನು ಮಾಡ್ತಕ್ಕಂಥದ್ದು ಮೀನನ್ನು ಗ್ರೂಪ್ ಡಾಟಾದಿಂದ ಏನು ಮಾಡ್ತಕ್ಕಂಥದ್ದು ಫೈಂಡ್ ಔಟ್ ಮಾಡ್ತೀವಿ. 8th ಮತ್ತು 9th ಅಲ್ಲಿ ಏನಾಗಿರುತ್ತೆ ಅನ್ಗ್ರೂಪ್ ಡಾಟಾ ಮತ್ತು ಗ್ರೂಪ್ ಡಾಟಾನ ಎರಡೂ ಕೂಡ ಏನು ಮಾಡ್ತಕ್ಕಂಥದ್ದು ಫೈಂಡ್ ಔಟ್ ಮಾಡ್ತಿದ್ರೆ, ಇಲ್ಲೇನಾಗಿರುತ್ತೆ ಓನ್ಲಿ ದ ಗ್ರೂಪ್ ಡಾಟಾ. ನಾವು ದೇರ್ ಫಾರ್ ಸಾಲ್ವ್ ಫಾರ್ ದ ಮೀನ್ ಆರ್ ಅದರ್ ನೇಮ್ ಈಸ್ ಅವರೇಜ್. ಮೀನ್ ಅಂದರು ಒಂದೇ, ಅವರೇಜ್ ಅನ್ನೋಂದ್ರು ಒಂದೇನೆ. ದಟ್ ಈಸ್ ಇಕ್ವಲ್ ಟು ದೇರ್ ಫಾರ್ ನಾವು ಕ್ಯಾಲ್ಕುಲೇಟ್ ದ ಮೀನ್ ಫಾರ್ ದ following methods. That is equal to first one is called direct method. The formula for direct method is x bar. X bar means mean or average is equal to sigma fi into xi divided by sigma fi. This is the formula. Now we can find mean for the direct method. Calculate the mean for the direct method is x bar is equal to sigma fi into xi divided by sigma fi. This is the formula to find arithmetic mean or average. Direct method x bar is equal to once again sigma fi into xi divided by sigma fi. Sigma means sum anta ಕೂಡ್ತಕ್ಕಂಥದ್ದು. f already we know that is frequency. x is the scores. ಕೊಟ್ಟಿರ್ತಕ್ಕಂಥ ಸ್ಕೋರನ್ನು ನಾವು ಎಕ್ಸ್ ಅಂತ ತಗೊತೀವಿ, ಫ್ರೀಕ್ವೆನ್ಸಿ ಕೊಟ್ಟಿರೋದನ್ನು ಎಫ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾವು ದೇರ್ ಫಾರ್ ಅನದರ್ ಮೆಥಡ್ ದಟ್ ಈಸ್ ಅಸ್ಯೂಮ್ಡ್ ಮೀನ್ ಮೆಥಡ್. ಸೆಕೆಂಡ್ ಒನ್ ಈಸ್ ನಾವು ಕ್ಯಾಲ್ಕುಲೇಟ್ ದ ಮೀನ್ ಫಾರ್ ಇನ್ ಅಸ್ಯೂಮ್ಡ್ ಮೆಥಡ್. ದಟ್ ಈಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಇಂಟು ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಎ ಮೀನ್ಸ್ ಅಸ್ಯೂಮ್ಡ್, ಯಾವುದಾದ್ರೂ ಕೊಟ್ಟಿರ್ತಕ್ಕಂಥ ಸ್ಕೋರಲ್ಲಿ ಒಂದನ್ನು ನಾವು ಅಸ್ಯೂಮ್ಡ್ ಮೀನ್ ಅಂತ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಿಸ್ ಇಸ್ ಅನದರ್ ಮೆಥಡ್ ಆಫ್ ಕ್ಯಾಲ್ಕುಲೇಟ್ ದ ಮೀನ್. ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟ್ ದ ಮೀನ್ ಫಾರ್ ಅಸ್ಯೂಮ್ಡ್ ಮೀನ್ ಮೆಥಡ್ ದಟ್ ಈಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಇಂಟು ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಆ್ಯಂಡ್ ಥರ್ಡ್ ಒನ್ ಈಸ್ ಸ್ಟೆಪ್ ಡಿವಿಷನ್ ಮೆಥಡ್. ಕ್ಯಾಲ್ಕುಲೇಟ್ ದ ಮೀನ್ ಫಾರ್ ಸ್ಟೆಪ್ ಡಿವಿಷನ್ ಮೆಥಡ್. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಮೀನ್ ಈಸ್ ಈಕ್ವಲ್ ಟು ಆರ್ ಅವರೇಜ್ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಇಂಟು ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್. ಇದರಲ್ಲಿ ನಿಮ್ಗೆ ಏನು ಮಾಡ್ತಕ್ಕಂಥ ಡಿವಿಯೇಷನ್ ಮಾಡಬೇಕು. ಇಲ್ಲಿ ಯು ಐ ಡಿವಿಯೇಷನ್ ಇಂಟು ಏನು ಮಾಡ್ತಕ್ಕಂಥದ್ದು ಎಕ್ಸ್ ಬಾರ್ ಡೈರೆಕ್ಟ್ ಮಾಡಿದರೆ ಅದರಲ್ಲಿ ಯು ಒಂದು ಬರುತ್ತೆ, ನೆಕ್ಸ್ಟ್ ಎಚ್ ಒಂದು ಬರುತ್ತೆ, ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್. ನಾವು ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಇನ್ ದಿಸ್ ಇಯರ್ ಏನು ಮಾಡ್ತಕ್ಕಂಥದ್ದು ಈ ವರ್ಷದಲ್ಲಿ ಏನಾಗಿರುತ್ತೆ 3 ಮೆಥಡ್ ಇತ್ತು ನಿಮಗೆ. ಯಾವುದು ಡೈರೆಕ್ಟ್ ಮೆಥಡ್ ಮೀನ್ ಫೈಂಡ್ ಔಟ್ ಮಾಡೋದು, ಡೈರೆಕ್ಟ್ ಮೆಥಡಲ್ಲಾದರೂ ಮಾಡ್ಬೋದು, ಇಲ್ಲ ಅಸ್ಯೂಮ್ಡ್ ಮೀನ್ ಮೆಥಡ್ ಆರ್ ಸ್ಟೆಪ್ ಡಿವಿಷನ್ ಮೆಥಡ್. 3 ಮೆಥಡಲ್ಲೂ ಕೂಡ ನಾವು ಕ್ಯಾನ್ ಸಾಲ್ವ್ ಫಾರ್ ದ ಕ್ಯಾಲ್ಕುಲೇಟ್ ದ ಮೀನ್ ಆರ್ ಅವರೇಜ್. ಇನ್ ದಿಸ್ ಇಯರ್ ವಿ ಕ್ಯಾನ್ ಡಿಲೀಟೆಡ್ ಫಾರ್ ಇನ್ ಅಸ್ಯೂಮ್ಡ್ ಮೀನ್ ಮೆಥಡ್ ಆ್ಯಂಡ್ ಸ್ಟೆಪ್ ಡಿವಿಷನ್ ಮೆಥಡ್. ಅವೆರಡು ಅಸ್ಯೂಮ್ಡ್ ಮೀನ್ ಮೆಥಡ್ ಮತ್ತು ಸ್ಟೆಪ್ ಡಿವಿಷನ್ ಮೆಥಡನ್ನು ಏನು ಮಾಡ್ತಕ್ಕಂಥದ್ದು ಡಿಲೀಟ್ ಮಾಡಿದ್ದಾರೆ. ಇವಾಗ ನಿಮಗೆ ಈ ವರ್ಷದಲ್ಲಿ ಮಾತ್ರ
ಇನ್ ದಿಸ್ ಇಯರ್ ವಿ ಕ್ಯಾನ್ ರೆಡ್ಯೂಸ್ ಫಾರ್ ಯುವರ್ ಸಿಲೆಬಸ್ಸನ್ನು ರೆಡ್ಯೂಸ್ ಮಾಡಿರೋದ್ರಿಂದ ಅಜಿಮುಡ್ ಮೀನ್ ಮೆಥಡ್ ಮತ್ತು ಸ್ಟೆಪ್ ಡಿವಿಷನ್ ಮೆಥಡ್ ಮೀನ್ ಫೈಂಡ್ ಔಟ್ ಮಾಡೋದನ್ನು ಡಿಲೀಟ್ ಮಾಡಿದ್ದಾರೆ. ಓನ್ಲಿ ಡೈರೆಕ್ಟ್ ಮೆಥಡ್ ಮಾತ್ರ ಇದೆ ಅಷ್ಟೇ. ಡೈರೆಕ್ಟ್ ಮೆಥಡಲ್ಲಿ ಮಾತ್ರ ಸಾಲ್ವ್ ಮಾಡಬೇಕು ಮೀನ್ನ. ನಿಮ್ಗೆ ಇನ್ನೂ ಕೂಡ ಭಾಳ ಸುಲಭ ಆಯಿತು. ಅಜಿಮುಡ್ ಮೀನ್ ಮೆಥಡ್ ಮತ್ತು ಸ್ಟೆಪ್ ಡಿವಿಷನ್ ಮೆಥಡ್ಗಿಂತ ನಾವು ಈಸಿಲಿ ಫೈಂಡ್ ಔಟ್ ಇನ್ ಡೈರೆಕ್ಟ್ ಮೀನ್ ಮೆಥಡ್. ನಾವು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮೀನನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾವು ಡಿಲೀಟೆಡ್ ಫಾರ್ ಇನ್ ಅಜಿಮುಡ್ ಮೀನ್ ಮೆಥಡ್ ಆ್ಯಂಡ್ ಸ್ಟೆಪ್ ಡಿವಿಷನ್ ಮೆಥಡ್ ಟು ಕ್ಯಾಲ್ಕುಲೇಟ್ ದ ಮೀನ್. Next move on to the problems. That is equal to therefore first one, mean for the group data. Already calculate the mean or average is equal to the formula for average or mean by using direct method. X bar is equal to sigma fi into xi divided by sigma fi. Now move on to the problems. The marks obtained by 30 students of a class 10th of a certain school in mathematics paper consulting of 100 marks are presented in a table below. Find the mean of the marks obtained by the students. ಅಂದರೆ ಏನು ಮಾಡ್ತಕ್ಕಂಥದ್ದು, 30 ಹುಡುಗರಿಗೆ ಏನಾಗಿರುತ್ತೆ ಕ್ಲಾಸ್ 10th 100 ಮಾರ್ಕ್ಸಿಗೆ ಏನಾಗಿರುತ್ತೆ ಒಂದು ಮ್ಯಾಥಮೆಟಿಕ್ಸ್ ಎಕ್ಸಾಮನ್ನು ಏನು ಮಾಡ್ತಕ್ಕಂಥದ್ದು ಕೊಡ್ತಾರೆ. ಆ ಮ್ಯಾಥಮೆಟಿಕ್ಸ್ ಎಕ್ಸಾಮಲ್ಲಿ ಏನು ಮಾಡ್ತಕ್ಕಂಥದ್ದು ತಗೊಂಡಿರ್ತಕ್ಕಂಥ 30 ಹುಡುಗರು ಇದ್ದಾರಲ್ಲ ಇವರೇ, ದೀಸ್ ಆರ್ 1 2 3 4 ಟೋಟಲಿ ದೀಸ್ ಆರ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ 30. ಟೋಟಲಿ 30 ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರು ತಗೊಂಡಿರ್ತಕ್ಕಂಥ ಮಾರ್ಕ್ಸ್ ಇದು. ದಿಸ್ ಈಸ್ ಎಕ್ಸ್ ಈಸ್ obtained the marks. This is the number of students. There are now we can given in table, ಅವನೇ ಟೇಬಲ್ ಕೊಟ್ಟಿರ್ತಾನೆ. therefore there are 10 marks obtained only one student. 10 ಮಾರ್ಕ್ಸನ್ನು ಒಬ್ಬ ಸ್ಟೂಡೆಂಟ್ ತೊಗೊಂಡಿದ್ದಾನೆ, 20 ಮಾರ್ಕ್ಸನ್ನು ಇನ್ನೊಬ್ಬ, ದಟ್ ಈಸ್ 20 ಮಾರ್ಕ್ಸ್ ಇನ್ ಒನ್ ಸ್ಟೂಡೆಂಟ್ಸ್, 36 in there are 3 students, 40 marks in 4 students, 50 marks in 3 students, that is 56 marks in 2 students, 60 marks obtained in 4 students, 70 marks obtained also 4 students, and 72 marks obtained only 1 student, 80 marks obtained 1 student, 88 marks obtained 2 students, 92 marks obtained there are 3 students, 95 marks obtained only 1 ಸ್ಟೂಡೆಂಟ್ಸ್. ಇವನ್ನ ನೋಡಿ ಆ್ಯಡ್ ಮಾಡಿದರೂ ಕೂಡ 30ನೇ ಬರಬೇಕು. ಇವನಷ್ಟು ಕೂಡ ಏನು ಮಾಡ್ತಕ್ಕಂಥದ್ದು ಫ್ರೀಕ್ವೆನ್ಸಿನ, ಅದನ್ನು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಸ್ಕೋರ್ ಅಂತ ಕರಿತೀವಿ. ರೈಟ್ ಇನ್ ಇಲ್ಲಿ ಟೇಬಲಲ್ಲಿ ನೋಡಿ, ದಿಸ್ ಈಸ್ ಅ ಸ್ಕೋರ್ ದಟ್ ಈಸ್ ಕಾಲ್ಡ್ ಎಕ್ಸ್ ಐ. ಅಷ್ಟೇ, ಕೊಟ್ಟಿರ್ತಕ್ಕಂಥ ಸ್ಕೋರ್ ಏನಿದೆಯೋ ಅದನ್ನೇ ನಾವು ಎಕ್ಸ್ ಐ ಅಂತ ಕರಿತೀವಿ. ದಟ್ ಈಸ್ 10 20 36 40 50 56 60 70 72 80 88 92 95. ನೋಡಿ ನೀಟಾಗಿ ಹೇಳ್ಕೊಡ್ತೀನಿ ನಿಮಗೆ. ದಿಸ್ ಈಸ್ ಕಾಲ್ಡ್ ಸ್ಕೋರ್. ಆಲ್ರೆಡಿ ನೀವು 9th ಕೂಡ ಏನು ಮಾಡ್ತಕ್ಕಂಥ 8th ಮಾಡಿದ್ದೀರಾ. ದಿಸ್ ಒಬ್ಟೈನ್ ದ ಸ್ಕೋರ್ ದಟ್ ಈಸ್ ಕಾಲ್ಡ್ ಎಕ್ಸ್ ಐ. ಇಲ್ಲಿ ಸ್ವಲ್ಪ ಎಕ್ಸ್ ಮತ್ತು ಎಫ್ ಇಂಟು ಎಕ್ಸ್ ಅಂತ ಅಷ್ಟೇ ಮಾಡ್ತಿದ್ರಿ. ಇಲ್ಲಿ ಎಕ್ಸ್ ಐ ಎಫ್ ಐ ಅಂತ ತೊಗೊತೀವಿ. ದಟ್ ಈಸ್ ಎಕ್ಸ್ ಐ ಇಸ್ ದ ಸ್ಕೋರ್. ನಾವು ದೇರ್ ಫಾರ್ ಎಫ್ ಐ ದಟ್ ಈಸ್ ಕಾಲ್ಡ್ ಒಬ್ಟೈನ್ ದ ಫ್ರೀಕ್ವೆನ್ಸಿ. ದಟ್ ಈಸ್ 10 marks obtained only 1 student, that is 21, 36 is 3, that is 40 is 4, 50 is 3, 56 is 2, 60 is 4, 70 is 4, 72 is 1, that is 80 is 1, that is 88 is 2, 92 is 3, that is 95 is 1. That is equal to, now we can find sigma fi. Sigma fi means sum of the frequency. Sum of the frequency is called sigma fi. That is 1. That is 1 plus 1 plus 3 plus 4 plus 3 plus 2 plus 4 plus 4 plus 1 plus 1 plus 2 plus 3 plus 1. That is 1 plus 1 is 2, 2 plus 3 is 5, 5 plus 4 is 9, 9 plus 3 is 12, 12 plus 2 is 14, 14 plus 4 is 18, 18 plus 4 is 22, 22 plus 1 23, 23 plus 1 24, 24 plus 2 26, 26 plus 3 that is 29, 29 plus 1 that is 30. This is called sigma means sum ಅಂತ ಕೊಟ್ಟಿರ್ತಕ್ಕಂಥ ಫ್ರೀಕ್ವೆನ್ಸಿನ ಆ್ಯಡ್ ಮಾಡಿ. ನೆಕ್ಸ್ಟ್ ಮೂವ್ ಆನ್ ಟು ದಿ ಅನದರ್ ಈಸ್ ಎಫ್ ಐ ಇಂಟು ಎಕ್ಸ್ ಐ ಆರ್ ಎಕ್ಸ್ ಐ ಇಂಟು ಎಫ್ ಐ ಬೋತ್ ಆರ್ ಸೇಮ್. ಎಫ್ ಐ ಫಸ್ಟ್ ಇದು ಎಫ್ ಐ ಇಂಟು ಎಕ್ಸ್ ಐ ಅಂದರೆ ಇಂಟು ಮೀನ್ಸ್ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಸಿಗ್ಮಾ ಎಕ್ಸ್ ಐ ಸ್ಕೋರನ್ನು ಮತ್ತು ಫ್ರೀಕ್ವೆನ್ಸಿನ ಎರಡನ್ನೂ ಕೂಡ ಏನು ಮಾಡ್ತಕ್ಕಂಥದ್ದು ಮಲ್ಟಿಪ್ಲೈ ಮಾಡಿರಿ. ದಟ್ ಈಸ್ ಕಾಲ್ಡ್ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಆರ್ ಎಕ್ಸ್ ಐ ಇಂಟು ಎಫ್ ಐ ಬೋತ್ ಆರ್ ಸೇಮ್, ಎರಡು ಒಂದೇ. ಎಫ್ ಐ ಇಂಟು ಎಕ್ಸ್ ಐ ಅಂತನಾದರೂ ಬರಿಬೋದು, ಇಲ್ಲ
ಹಂಗೆ ಬರ್ಕೊಂಡ್ರೆ ಬೆಟರ್. ದಟ್ ಈಸ್ ಮಲ್ಟಿಪ್ಲೈಡ್ ಬೈ ಎಫ್ ಇಂಟು ಎಕ್ಸ್. ದಟ್ ಈಸ್ ಇಕ್ವಲ್ ಟು ದೇರ್ ಫಾರ್ 1 10s 10. 1ರಿಂದ 10ನ ಗುಣಿಸ್ರಿ 10 ಬಂತು. 1 20s 20. ದಟ್ ಈಸ್ 36 3s that is 108. that is 44s that is 160. 53s that is 150. that is 56 2s 112. that is 64s that is 240. 74s that is 280. that is 71 ones 71. 18 80 ones 80. that is 88 or 2s that is equal to 176. therefore 92 3s that is 276. that is equal to 95 ones 95. this is 95. that is not a 96. ತಪ್ಪು ಕೊಟ್ಟಿದ್ದಾನೆ, ಇದು 96 ಅಲ್ಲ 95. now therefore we can sigma xi into fi. that is equal to therefore sigma fi into xi means sum of the score. that is equal to therefore ಅಷ್ಟು ಕೊಟ್ಟಿರ್ತಕ್ಕಂಥ ಸಿಗ್ಮಾ ಎಫ್ ಐನ ಗುಣಿಸಿದೀವಲ್ಲ ಅದನ್ನು ಆ್ಯಡ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ. ದಟ್ ಈಸ್ 10 + 20 + 108 + 160 + 150 + 112 + that is 240 + 280 + 72 + 80 + 176 + 276 + 96. that is called 1779. this is ಸಿಗ್ಮಾ ಎಕ್ಸ್ ಐ ಇಂಟು ಎಫ್ ಐ ಆರ್ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ. ಗೊತ್ತಾಯ್ತಾ? ಕೊಟ್ಟಿರ್ತಕ್ಕಂಥ ಅಷ್ಟು ಸ್ಕೋರ್ನ ಫಸ್ಟು ಎಕ್ಸ್ ಐ ಇಂಟು ಎಫ್ ಐನ ಎರಡೂ ಮಲ್ಟಿಪ್ಲೈ ಮಾಡಬೇಕು. ಅಷ್ಟೂ ಕೂಡ ಏನು ಮಾಡ್ತಕ್ಕಂಥದ್ದು ಬರ್ಕೋಬೇಕು. ದಟ್ ಈಸ್ ಕಾಲ್ಡ್ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ. ದಟ್ ಈಸ್ ಸಮ್ ಮೀನ್ಸ್ ಸಿಗ್ಮಾ ಮೀನ್ಸ್ ಸಮ್. ಕೊಟ್ಟಿರ್ತಕ್ಕಂಥ ಅಷ್ಟು ಎಫ್ ಇಂಟು ಎಕ್ಸ್ ಮಾಡಿದ್ದೀವಲ್ಲ ಅದಷ್ಟು ಕೂಡ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದರೆ ಅದು ಸಿಗ್ಮಾ ಎಕ್ಸ್ ಐ ಇಂಟು ಎಫ್ ಐ ಆಯಿತು. ನಾವು ಕ್ಯಾಲ್ಕುಲೇಟ್ ದ ಮೀನ್. ಇವಾಗ ಏನು ಮಾಡ್ತಕ್ಕಂಥದ್ದು ಫಾರ್ಮುಲಾಗೆ ಹಾಕಿ ಡೈರೆಕ್ಟ್ ಮೆಥಡ್ಗೆ ಅಷ್ಟೇ ಸಾಲ್ವ್ ಮಾಡೋದು. ಕ್ಯಾಲ್ಕುಲೇಟ್ ದ ಮೀನ್. ದಟ್ ಈಸ್ ಇಕ್ವಲ್ ಟು ಅವರೇಜ್ ಆರ್ ಮೀನ್ ಎಕ್ಸ್ ಬಾರ್ ಈಸ್ ಇಕ್ವಲ್ ಟು ದ ಫಾರ್ಮುಲಾ ಫಾರ್ ಅವರೇಜ್ ಆರ್ ಮೀನ್ ಈಸ್ ಇಕ್ವಲ್ ಟು ಎಕ್ಸ್ ಬಾರ್ ಈಸ್ ಇಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಈಸ್ 1779. ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಅಲ್ಲೇ ಕೂಡಿರ್ತಿ ಬಂದಿರುತ್ತೆ. ಸಿಗ್ಮಾ ಎಫ್ ಐ ಗೊತ್ತಿದೆ, ಸಮ್ ಆಫ್ ದ ಫ್ರೀಕ್ವೆನ್ಸಿ. ದಟ್ ಈಸ್ ಕಾಲ್ಡ್ ಸಿಗ್ಮಾ ಎಫ್ ಐ. ದಟ್ ಈಸ್ ಇಕ್ವಲ್ ಟು 1779 ಡಿವೈಡೆಡ್ ಬೈ 30. 30ರಿಂದ ಏನು ಮಾಡ್ತಕ್ಕಂಥದ್ದು 1779 ಡಿವೈಡ್ ಮಾಡಿದರೆ ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ 59.53. 2 ಡಿಜಿಟ್ ಡೆಸಿಮಲ್ ಬಂದರೆ ಸಾಕು. 59 ಮೇಲೆ ಆದಮೇಲೆ 5 ಬಂದ್ರೂ ಸಾಕು. 59.5 ಆರ್ 59.53. ದಿಸ್ ಈಸ್ ದ ಅವರೇಜ್ ಸ್ಕೋರ್. ದಟ್ ಈಸ್ ಮೀನ್. ಅವರೇಜ್ ಸ್ಕೋರ್ ಹಾಗಾದರೆ ಟೋಟಲಿ ಅವರೇಜ್ ಸ್ಕೋರ್ ಏನು ಮಾಡ್ತಕ್ಕಂಥದ್ದು 30 ಜನದ್ದು ಸೇರಿ ಅವರೇಜ್ ಸ್ಕೋರ್ ಎಷ್ಟು ಬಂದಿದೆ ಅಂದರೆ 59.53. ದಿಸ್ ಈಸ್ ದ ಅವರೇಜ್ ಆರ್ ಮೀನ್. ಗೊತ್ತಾಯ್ತು? ಅರ್ಥ ಆಯ್ತಾ? ಇದೇ ರೀತಿ ಸೇಮ್ ಪ್ರಾಬ್ಲಮ್ಸನ್ನು ಏನು ಮಾಡ್ತಕ್ಕಂಥದ್ದು ನೀವು ಕೂಡ ಏನಾಗಿರುತ್ತೆ ಸಾಲ್ವ್ ಮಾಡ್ಬೋದು. ಇನ್ನೊಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ. ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿನ ಕೊಟ್ಟಾಗ ಉಳಿದಿರ್ತಕ್ಕಂಥ 2 ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡಿ. ನಾವು ದೇರ್ ಫಾರ್ ಡೈರೆಕ್ಟ್ ಟು ಫೈಂಡ್ ದ ಅವರೇಜ್ ಆರ್ ಮೀನ್ ಕೊಟ್ಟಿದ್ದಾನೆ. ಅವನೇನು ಮಾಡ್ತಕ್ಕಂಥದ್ದು ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾನೆ ಅಷ್ಟೇ ಕೊಟ್ಟಿರೋದು. ಗಿವನ್ ಫೈಂಡ್ ದ ಗಿವನ್ ಕ್ಲಾಸ್ ಇಂಟರ್ವಲ್ ಟು ಫೈಂಡ್ ದ ಮೀನ್ ಆರ್ ಅವರೇಜ್ ಅಂತ ಕೊಟ್ಟಿದ್ದಾನೆ. ದಟ್ ಈಸ್ ಕ್ಲಾಸ್ ಇಂಟರ್ವಲ್ ಈಸ್ ಗಿವನ್ ಆ್ಯಂಡ್ ಫ್ರೀಕ್ವೆನ್ಸಿ ನಂಬರ್ ಆಫ್ ಸ್ಟೂಡೆಂಟ್ ಮೀನ್ಸ್ ದಟ್ ಈಸ್ ಫ್ರೀಕ್ವೆನ್ಸಿ. ಕ್ಲಾಸ್ ಇಂಟರ್ವಲ್ ಇದೊಂದು ಹಿಂಗೆ ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ಏನಾಗಿರುತ್ತೆ ನೀವು ಎಕ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು, ಅದು ಮರಿಬೇಡಿ. ಕ್ಲಾಸ್ ಇಂಟರ್ವಲ್ ಕೊಟ್ಟು ಫ್ರೀಕ್ವೆನ್ಸಿ ಕೊಟ್ಟಾಗ ಎಕ್ಸ್ ಸ್ಕೋರ್ನ ಫೈಂಡ್ ಔಟ್ ಮಾಡಬೇಕು. ಅಂದರೆ ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ನಾವು ವಿ ಕ್ಯಾನ್ ಫೈಂಡ್ ಮಿಡ್ ಪಾಯಿಂಟನ್ನು ಏನು ಮಾಡ್ತಕ್ಕಂಥದ್ದು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಇದು ಪ್ರಾಬ್ಲಮ್ಸ್ ಕೊಟ್ಟಿರೋದು ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ. ದಟ್ ಈಸ್ 10 to 25. ಹಾಗಾದರೆ 10ರಿಂದ 25ವರೆಗೂ ತೆಗೆದಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಅಂದರೆ ಇಬ್ಬರು ಇದ್ದಾರೆ. ದೇರ್ ಆರ್ 2 students. 20 to 40 marks obtained, there are 3 students. Next 40 to 55 marks, they are obtained 7 students. Now 55 to 70 marks obtained 6 students, and 70 to 85 marks obtained 6 students. That is 85 to 100, there are 6 students. ಟೋಟಲ್ ಏನು ಮಾಡ್ತಕ್ಕಂಥದ್ದು 10ರಿಂದ 25 ತೆಗೆದಿರೋರು 2 ಜನ ಇದ್ದಾರೆ. 25ರಿಂದ 40 ತೆಗೆದಿರ್ತಕ್ಕಂಥವ್ರು 3 ಇದ್ದಾರೆ. 40ರಿಂದ 55 ತೆಗೆದಿರ್ತಕ್ಕಂಥವ್ರು 7 ಜನ ಇದ್ದಾರೆ. 55ರಿಂದ 70 ತೆಗೆದಿರ್ತಕ್ಕಂಥವ್ರು 6. ನೆಕ್ಸ್ಟ್ 70ರಿಂದ 85 ಕೂಡ 6 ಜನ ಇದ್ದಾರೆ. 85ರಿಂದ 100 ತೆಗೆದಿರ್ತಕ್ಕಂಥವ್ರು 6 ಜನ ಇದ್ದಾರೆ. ಈ ರೀತಿ ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ನಾವು ವಿ ಕ್ಯಾನ್ ಫೈಂಡ್ ಮಿಡ್ ಪಾಯಿಂಟ್. ಇನ್ನೊಂದು ಮಾತ್ರ ಮಾಡಬೇಕಷ್ಟೇ. ಏನು ಮಾಡಬೇಕಂದ್ರೆ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಯಾವಾಗ ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ಫ್ರೀಕ್ವೆನ್ಸಿ ಈಸ್ ಸೇಮ್ ನಂಬರ್ ಆಫ್ ಸ್ಟೂಡೆಂಟ್, ದಟ್ ಈಸ್ ಫ್ರೀಕ್ವೆನ್ಸಿ, ದಟ್ ಈಸ್ 2 3 7 6 6 6. ದಟ್ ಈಸ್ ಸಿಗ್ಮಾ ಎಫ್ ಐ ಈಸ್ 30. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟು
30 ಜನ ಇದ್ದಾರೆ. ಟೋಟಲಿ ಸಮ್ ಆಫ್ ದ frequency is called sigma fi. Total 6 plus 6 plus 6 plus 7 plus 3 plus 2, that is equal to, therefore that is called 30. ಟೋಟಲಿ 6 ಪ್ಲಸ್ 6 ಪ್ಲಸ್ 6 7 3 2ನ ಕೂಡಿದ್ರೆ ಏನಾಗಿರುತ್ತೆ 30 ಬರುತ್ತೆ. ದಟ್ ಈಸ್ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸಿ. ದಟ್ ಈಸ್ ಸಮ್ ಆಫ್ ದ ಫ್ರೀಕ್ವೆನ್ಸಿ ಕಾಲ್ಡ್ ಸಿಗ್ಮಾ fi. ನಾವು ವಿ ಕ್ಯಾನ್ ಫೈಂಡ್ ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ ಇಂಟರ್ವಲ್. ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಅಂದರೆ ಮಿಡ್ ಪಾಯಿಂಟ್. 10 to 25, 10ರಿಂದ 25ರ ಮಧ್ಯ ಬಿಂದು ಯಾವುದು ಅಂದರೆ ಇವೆರಡನ್ನ ಆ್ಯಡ್ ಮಾಡಬೇಕು. 10 ಮತ್ತು 25ನ ಆ್ಯಡ್ ಮಾಡಿ ಎಷ್ಟಾಗುತ್ತೆ 35 ಆಗುತ್ತೆ. ವಿ ಕ್ಯಾನ್ ಡಿವೈಡ್ ಬೈ 2. 35ನ 2ರಿಂದ ಭಾಗ ಮಾಡಿದರೆ ಮಿಡ್ ಪಾಯಿಂಟ್ ಎಷ್ಟಾಗುತ್ತೆ 17.5. ಸಿಮಿಲರ್ಲಿ ದೇರ್ ಫಾರ್ 25 ಪ್ಲಸ್ 40, 25 ಪ್ಲಸ್ 40, ದಟ್ ಈಸ್ ಅವೆರಡನ್ನ ಆ್ಯಡ್ ಮಾಡಬೇಕು. 65 ಇಸ್ ಡಿವಿಸಬಲ್ ಬೈ 2, 32.5, that is the midpoint of 25 to 40. Next, the midpoint of 40 to 55, that is add these two, that is equal to, therefore 40 plus 55, that is 95 divided by 2. ಎಲ್ಲವೂ ಅಷ್ಟೇ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ಅವೆರಡನ್ನ ಕೂಡಬೇಕು, 2ರಿಂದ ಭಾಗ ಮಾಡಬೇಕು. 10 ಪ್ಲಸ್ 25 35 ಆಗುತ್ತೆ. 35ನ 2ರಿಂದ ಭಾಗ ಮಾಡಿದರೆ 17.5 ಬಂತು. ನೆಕ್ಸ್ಟ್ ಇದೇ ರೀತಿ ಅದು ಅಷ್ಟೇ 25 ಪ್ಲಸ್ 40, 65. That 65ನ ನಾವು 2ಇಂದ ಡಿವೈಡ್ ಮಾಡಿದರೆ 32.5, that is mid point. Next 40 plus 55, that is 95. 95 is divisible by 2, that is 47.5, that is the mid point. Next 55 to 70, ಅವೆರಡು ಅಷ್ಟೇ. 70 ಮತ್ತೇನು ಮಾಡ್ತಕ್ಕಂಥದ್ದು 55ನ ಆ್ಯಡ್ ಮಾಡಿ, ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ 125 ಬರುತ್ತೆ. ನಾವು ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ 125ನ 2ರಿಂದ ಭಾಗ ಮಾಡಿ, ದಟ್ ಈಸ್ 62.5. ಸಿಮಿಲರ್ಲಿ ದೇರ್ ಫಾರ್ 70 to 85, ದಟ್ ಈಸ್ ಯುಕಿನ 155 ಆಗುತ್ತೆ. ಅದನ್ನು ಕೂಡ ಏನಾಗಿರುತ್ತೆ 2ಇಂದ ಡಿವೈಡ್ ಮಾಡಿದ್ರೆ ದಟ್ ಈಸ್ 77.5. ನೆಕ್ಸ್ಟ್ 180 ಪ್ಲಸ್ 85 ಪ್ಲಸ್ 100, 185 is divisible by 2, that is 92.5. These are the midpoint of these ಕ್ಲಾಸ್ ಇಂಟರ್ವಲ್. ಏನಿಲ್ಲ ಅವೆರಡನ್ನ ಕೂಡಬೇಕು, 2ರಿಂದ ಭಾಗ ಮಾಡಬೇಕು, ಅವಾಗ ಏನು ಮಾಡ್ತಕ್ಕಂಥದ್ದು ಮಿಡ್ ಪಾಯಿಂಟ್ ಬರುತ್ತೆ. Which is the midpoint, that is midpoint of 10 to 25 is 17.5. The midpoint of 25 to 40 is 32.5. The midpoint of 40 to 50.5 is 47.5. The midpoint of 55 to 70 is 62.5. The midpoint of 70 to 85 is 77.5. That is equal to the midpoint of 85 to 100 is 92.5. These are the midpoint. This is can be considered midpoint means xi. ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ಡೈರೆಕ್ಟ್ ಸ್ಕೋರ್ ಕೊಟ್ಟಾಗ ಹಂಗೆ ಅವೆರಡನ್ನು ಮಲ್ಟಿಪ್ಲೈ ಮಾಡ್ತೀವಿ. ಹಿಂಗೆ ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ನಾವು ವಿ ಕ್ಯಾನ್ ಫೈಂಡ್ ಮಿಡ್ ಪಾಯಿಂಟ್. ವಿ ಕ್ಯಾನ್ ಮಲ್ಟಿಪ್ಲೈಡ್ ಎಫ್ ಇಂಟು xi, ದಟ್ ಈಸ್ fi ಇಂಟು xi ಮಲ್ಟಿಪ್ಲೈಡ್ ಬೈ ಫ್ರೀಕ್ವೆನ್ಸಿ ಇಂಟು ಸ್ಕೋರ್, ದಟ್ ಈಸ್ ಮಿಡ್ ಪಾಯಿಂಟ್, ದಟ್ ಈಸ್ 2 ಇಂಟು 17.5, ದಟ್ ಈಸ್ 35.0. ನೆಕ್ಸ್ಟ್ 32.5 ಇಂಟು 3, ದಟ್ ಈಸ್ 97.5. ನೆಕ್ಸ್ಟ್ 47.5 ಇಂಟು 7, ದಟ್ ಈಸ್ 332.5. Next 62.5 into 6, that is 375.0. Next 77.5 into 6, that is equal to therefore 465.0. Next 92.5 into 6, that is 555.0. This is called sigma. This is called fi into xi. fi into xi. f ಇದೆ x ಇದೆ, ಅವೆರಡನ್ನು ಮಲ್ಟಿಪ್ಲೈ ಮಾಡಿರ್ತಕ್ಕಂಥ ವ್ಯಾಲ್ಯೂ ಏನು ಮಾಡ್ತಕ್ಕಂಥದ್ದು fi into xi. Now we can find sigma fi into xi. Sigma means sum. ಅಷ್ಟನ್ನು ಏನು ಮಾಡ್ತಕ್ಕಂಥ ಕೂಡಿ 5 plus 5, that is 10, carry 0, carry 1 plus 5, that is equal to therefore 6 plus 5, that is equal to therefore 11, 16, 17, 18, that is equal to therefore 25, that is 30, that is carry 3. Now we can sum of these fi into xi, that is equal to therefore 1860. ಹಾಗಾದರೆ ಅಷ್ಟೂ ಕೂಡ ಸಿಗ್ಮಾ fi ಇವನ್ನ fi into xi ಆ್ಯಡ್ ಮಾಡಿದ್ದೀನೋ ನಾವು ಸಿಗ್ಮಾ fi into xi ಅಂತ ಕರಿತೀವಿ. ಕೊಟ್ಟರೆ f into x ಮಾಡಿರ್ತೀವಲ್ಲ fi into xi, ಅವನಷ್ಟು ಕೂಡ ಏನು ಮಾಡ್ತಕ್ಕಂಥದ್ದು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ದು ಎಷ್ಟು ಬಂತಂದರೆ 1860. ದಿಸ್ ಇಸ್ ಕಾಲ್ಡ್ ಸಿಗ್ಮಾ fi into xi. Now therefore the formula for mean or average for direct method is x bar is equal to sigma fi into xi divided by sigma fi. This is the formula. Now we can calculate the arithmetic mean or average. X bar is equal to sigma fi into xi divided by sigma fi. This is the formula for mean for the
direct mean formula for the mean, calculate the mean for the direct method, that is sigma fi into xi divided by sigma fi. Therefore sigma fi into xi is 1860 divided by sigma fi. Therefore sum of the frequency, that is called 30. 0 will be cancelled. 3 ಇಂದ 186 ನ ಡಿವೈಡ್ ಮಾಡಿ 3 6 that is equal to, therefore C 3 6 18, that is equal to 3 2 therefore average or mean, that is equal to 62. ಹಾಗಾದ್ರೆ ಅವರೇಜ್ ಮಾರ್ಕ್ಸ್ ಏನು ಮಾಡ್ತಕ್ಕಂಥದ್ದು ಎಷ್ಟು ಬಂತಂದರೆ 62. ನೆಕ್ಸ್ಟ್ ಮೂವ್ ಆನ್ ಟು ದಿ ಅನದರ್ ಪ್ರಾಬ್ಲಮ್. ನೀವೇ ಕೂಡ ಉಳಿದಿರ್ತಕ್ಕಂಥ ಪ್ರಾಬ್ಲಮ್ಸನ್ನು ಏನು ಮಾಡ್ತಕ್ಕಂಥದ್ದು ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ ಹಂಗೆ ಹೇಳ್ತೀನಿ, ನೀವು ಇವೆರಡು ಪ್ರಾಬ್ಲಮ್ಸನ್ನು ರಿಮೈನಿಂಗ್ 4 ಪ್ರಾಬ್ಲಮ್ಸನ್ನು ಏನು ಮಾಡ್ತಕ್ಕಂಥದ್ದು ನನಗೆ ಸಾಲ್ವ್ ಮಾಡಿ ಕಂಪಲ್ಸರಿಯಾಗಿ ಕಳಿಸ್ಬೇಕು. ಫೈಂಡ್ ಔಟ್ ದ ಕಾನ್ಸಂಟ್ರೇಷನ್ ಆಫ್ SO2 ಏನು ಮಾಡುತ್ತೆ, SO2 ಇನ್ ಏರ್ ಏನಾಗುತ್ತೆ ಪರ್ ಮಿಲಿಯನ್ಸಲ್ಲಿ ಏನು ಮಾಡ್ತಕ್ಕಂಥ ಕೊಟ್ಟಿದ್ದಾರೆ. ದ ಡಾಟಾ ವಾಸ್ ಕಲೆಕ್ಟೆಡ್ ಆಫ್ 30 localities in certain city as and is presented below. Find the mean concentration of S2S. ಸಲ್ಫ್ಯೂರಿಕ್ ಆ್ಯಸಿಡ್ ಇಂದ ಏನು ಮಾಡ್ತಕ್ಕಂಥದ್ದು ಏರಿಂದ ಏನಾಗಿರುತ್ತೆ ಅದರ ಮೀನ್ ವ್ಯಾಲ್ಯೂ ಎಷ್ಟು ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡಿರಿ ಅಂತ ಕೊಟ್ಟಿದ್ದಾನೆ. ಕಾನ್ಸಂಟ್ರೇಷನ್ ಆಫ್ S2 ಇನ್ ಗಿವನ್, ದ ಫ್ರೀಕ್ವೆನ್ಸಿ ಇಸ್ ಆಲ್ಸೋ ಬಿ ಗಿವನ್. ದೇರ್ ಫಾರ್ 0 to 0.00 to 0.04, ದಟ್ ಈಸ್ 4 ಫ್ರೀಕ್ವೆನ್ಸಿ ಅದ್ರದ್ದು ಏನು ಮಾಡ್ತಕ್ಕಂಥದ್ದು ಕಾನ್ಸಂಟ್ರೇಷನ್ ಎಷ್ಟಿದೆ ಅಂದರೆ 4 ಅಂತ ಕೊಟ್ಟಿದ್ದಾನೆ. ಸಿಮಿಲರ್ಲಿ 0.04 to 0.08, ದಟ್ ಈಸ್ 9. S 0.08 to 0.12, that is also be 9. Therefore 0.12 to 0.16, that is 2. Again 0.16 to 0.20, that is 4. 0.20 to 0.02 0.24, that is 2. This is called a class interval. Therefore this is a frequency, that is equal to class interval ಕೊಟ್ಟಿದ್ದಾನೆ, ಫ್ರೀಕ್ವೆನ್ಸಿ ಅನ್ನು ಕೊಟ್ಟಿದ್ದಾನೆ. ನಾವು ವಿ ಕ್ಯಾನ್ ಫೈಂಡ್ ಸಮ್ ಆಫ್ ದ ಫ್ರೀಕ್ವೆನ್ಸಿ. ಟೋಟಲಿ ವಸ್ತುನ ಆ್ಯಡ್ ಮಾಡಿರಿ, 4 + 9 + 9 + 2 + 4 + 2, ದಟ್ ಈಸ್ ಸಿಗ್ಮಾ fi ಈಸ್ 30. ಅದು ಕೂಡ ಏನು ಮಾಡ್ತಕ್ಕಂಥ 30ನೇ ಇದೆ. ನಾವು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮಿಡ್ ಪಾಯಿಂಟ್. ಇವಾಗ ಕ್ಲಾಸ್ ಇಂಟರ್ವಲ್ ಕೊಟ್ಟಿರೋದ್ರಿಂದ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು. xi, ದಟ್ ಈಸ್ ಕಾಲ್ಡ್ xi ಈಸ್ ಕಾಲ್ಡ್ ಮಿಡ್ ಪಾಯಿಂಟ್. 0.0 + 0.4 ಅಂದರೆ ಇನ್ನೇನು 0 ಜೊತೆಗೆ 0.4 ಆ್ಯಡ್ ಮಾಡಿದರೆ 0.4. 0.4ನ್ನು 2 ಇಂದ ಡಿವೈಡ್ ಮಾಡಿದರೆ 0.02. ನೆಕ್ಸ್ಟ್ 0.04 + 0.08, ದಟ್ ಈಸ್ 0.12 ಬರುತ್ತೆ. ಅದನ್ನು 2 ಇಂದ ಡಿವೈಡ್ ಮಾಡಿದರೆ ದಟ್ ಈಸ್ 0.06. ಸಿಮಿಲರ್ಲಿ ದೇರ್ ಫಾರ್ 0.08 + 0.12ನ ಆ್ಯಡ್ ಮಾಡಿದ್ರೆ ಏನು ಮಾಡ್ತಕ್ಕಂಥದ್ದು 2 ಬರುತ್ತೆ. 2ನ ಏನು ಮಾಡ್ತಕ್ಕಂಥದ್ದು 2 ಇಂದ ಡಿವೈಡ್ ಮಾಡಿದರೆ ದಟ್ ಈಸ್ 1. ನೆಕ್ಸ್ಟ್ 0.12 + 0.16ನ 2 ಇಂದ ಡಿವೈಡ್ ಮಾಡಿದರೆ ದಟ್ ಈಸ್ 0.14. ನೆಕ್ಸ್ಟ್ 0.16 + 0.20 ವಿ ಕ್ಯಾನ್ ಡಿವಿಸಬಲ್ ಬೈ 2, ದಟ್ ಈಸ್ 0.18. ಯಾಕಂದ್ರೆ 3 ಬರುತ್ತೆ ಏನು ಮಾಡ್ತಕ್ಕಂಥದ್ದು 36 ಬರುತ್ತೆ, 0.36 ಬರುತ್ತೆ, ಡಿವೈಡ್ ಮಾಡಿದ್ರೆ 0.18 ಬರುತ್ತೆ. ಸಿಮಿಲರ್ಲಿ ದೇರ್ ಫಾರ್ ದಿಸ್ ಈಸ್ 4.4 ಬರುತ್ತೆ, 0.44 ಬರುತ್ತೆ. ಅದನ್ನು 2 ಇಂದ ಡಿವೈಡ್ ಮಾಡಿದ್ರೆ ದಟ್ ಈಸ್ 0.22. ದಿಸ್ ಈಸ್ ಕಾಲ್ಡ್ ಮಿಡ್ ಪಾಯಿಂಟ್ ಆಫ್ ಗಿವನ್ ಕ್ಲಾಸ್ ಇಂಟರ್ವಲ್. ಕೊಟ್ಟಿರ್ತಕ್ಕಂಥ ಕ್ಲಾಸ್ ಇಂಟರ್ವಲ್ಲಿನ ಮಿಡ್ ಪಾಯಿಂಟ್ ಆಗಿದ್ದಾವೆ. ನಾವು ವಿ ಕ್ಯಾನ್ ಮಲ್ಟಿಪ್ಲೈಡ್ ಬೈ fi into xi. 4 into 0.02, that is 0.08. 9 into 0.06, that is 0.54. 9 into 0.10, that is 0.90. 2 into 0.14, that is 0.28. 4 into 0.18, that is 0.72. 2 into 0.22, that is 0.44. ನಾವು ಈಗ ಸಿಗ್ಮಾ ಇಲ್ಲಿ ಕೊಟ್ಟಿಲ್ಲ, ಮಾರ್ಕಬೇಕು. ಸಿಗ್ಮಾ fi into xi, ಸಮ್ ಆಫ್ fi into xi ಅಷ್ಟು ಏನು ಮಾಡ್ತಕ್ಕಂಥದ್ದು ಕೂಡಿದರೆ ಸಿಗ್ಮಾ fi into xi ಬರುತ್ತೆ. ದೇರ್ ಫಾರ್ ಸಿಗ್ಮಾ fi into xi ಈಸ್ 2.96. ದಿಸ್ ಈಸ್ 2.96 ಈಸ್ ದ ಸಿಗ್ಮಾ fi into xi. ಕೊಟ್ಟರೆ f into x ಮಾಡಿರ್ತೀವಲ್ಲ, fi into xi ಅವನ್ನು ಕೂಡಬೇಕು, ಅದು ಸಿಗ್ಮಾ fi into xi ಆಗುತ್ತೆ. ಅದೆಷ್ಟು ಬಂದಿದೆ ಅಂದರೆ 2.96 ಬಂದಿದೆ. ನಾವು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಅವರೇಜ್ ಫಾರ್ ಮೀನ್ ಫಾರ್ ದ ಡೈರೆಕ್ಟ್ ಮೆಥಡ್. ದೇರ್ ಫಾರ್ x bar is equal to sigma fi into xi divided by sigma fi. Therefore sigma fi into xi is 2.96 divided by sigma fi is 30. 2.96ನ 30 ಇಂದ ಡಿವೈಡ್ ಮಾಡಿದರೆ ನೀನು 2.96 30 ಇಂದ ಡಿವೈಡ್ ಆಗಲ್ಲ, ಅದಕ್ಕೆ 0 ಕಟ್ಟ್ರಿ, ಮತ್ತೆ ನಾನು 0 ಇಳಿಸ್ಕೊಂಡ್ರೆ ಮತ್ತೆ ದಟ್ ಈಸ್ 0.099
ಏನು ಮಾಡ್ತಕ್ಕಂಥದ್ದು ಪಾರ್ಟ್ ಆಫ್ ಮಿಲಿಮೀಟ್ರಸಲ್ಲಿ ಏನು ಮಾಡ್ತಕ್ಕಂಥದ್ದು 0.099 ಮಿಲಿಮೀಟ್ರಸಲ್ಲಿ ಏನು ಮಾಡ್ತಕ್ಕಂಥದ್ದು ಬರುತ್ತೆ. ಹಾಗಾದರೆ ಆ ಸಲ್ಫರ್ ಅದು SO2 ಅವರೇಜ್ ಕಾನ್ಸಂಟ್ರೇಷನ್ ಏನು ಮಾಡ್ತಕ್ಕಂಥದ್ದು ಅವರೇಜ್ ಕಾನ್ಸಂಟ್ರೇಷನ್ ಅಥವಾ ಮೀನ್ ಕಾನ್ಸಂಟ್ರೇಷನ್ ಎಷ್ಟು ಬಂತಂದರೆ 0.099 ಮಿಲಿಯನ್ಸ್ ಗೊತ್ತಾಯ್ತು ಏನು ಮಾಡ್ತಕ್ಕಂಥದ್ದು ಅಷ್ಟು ಬರುತ್ತೆ. ನೆಕ್ಸ್ಟ್ ಮೂವ್ ಆನ್ ಟು ದಿ ಅನದರ್ ಲಾಸ್ಟ್ ಒನ್. A class teacher as the following absence recorded of 40 students of a class for the whole term. Find the mean of the number of the days students was absent. ಹಾಗಾದರೆ ಏನು ಮಾಡ್ತಕ್ಕಂಥದ್ದು 40 ಹುಡುಗರದ್ದು ಏನಾಗಿರುತ್ತೆ ಹೋಲಾಗಿ ಅದರಲ್ಲಿ ಏನಾಗಿರುತ್ತೆ ಆಬ್ಸೆಂಟೇಷನ್ ಏನು ಮಾಡ್ತಕ್ಕಂಥದ್ದನ್ನು ಮೀನಾಗಿ ಎಷ್ಟು ಒಂದು ಇದರಲ್ಲಿ ವರ್ಷದಲ್ಲ ಅಥವಾ ರೆಕಾರ್ಡ್ ಮಾಡಿರ್ತಕ್ಕಂಥದ್ರಲ್ಲಿ ಓಲ್ ಆಬ್ಸೆಂಟೀಸ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಅವರೇಜ್ ಆಗಿ ಫೈಂಡ್ ಔಟ್ ಮಾಡಬೇಕು 40 ಸ್ಟೂಡೆಂಟ್ಸಿಂದು. ಕೊಟ್ಟಿರ್ತಕ್ಕಂಥ ಟೇಬಲ್ ಆಲ್ರೆಡಿ ಇದೆ ನೋಡಿ. ನಂಬರ್ ಆಫ್ ಡೇಸ್ 0 to 6, 0ರಿಂದ 6 ಡೇಸಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ 11 ಮೆಂಬರ್ಸ್ ಆಬ್ಸೆಂಟ್ ಇದ್ದಾರೆ. 6ರಿಂದ 10ನೇ ತಾರೀಕುವರೆಗೂ ಅಂತ ಇಲ್ಲಿ 0ದಿಂದ ಅಂದರೆ 1ರಿಂದ ಅರ್ಥ ಕನ್ಸಿಡರ್ 0 to 6 ಡೇಸಲ್ಲಿ ಅದು ಫ್ರೀಕ್ವೆನ್ಸಿ ಅವನೇನಾದರೂ ಕೊಟ್ಕೊಳ್ಳಿ ನಮಗೇನು ಕ್ಲಾಸ್ ಇಂಟರ್ವಲ್ 0 to 6 ದಟ್ ಈಸ್ 11 ಸ್ಟೂಡೆಂಟ್ಸ್, 6 to 10 ದಟ್ ಈಸ್ 10 ಸ್ಟೂಡೆಂಟ್ಸ್, 10 to 14 there are 7 students, 14 to 20 that is 4 students, that is equal to therefore 20 to 28 that is 4 students. Now that is equal to therefore 28 to 38 that is 3 students. Now 38 to 40 that is 1. ಅಂದ್ರೆ ಅರ್ಥ 40 ದಿನದಲ್ಲಿ ಯಾರ್ಯಾರು ಏನು ಮಾಡ್ತಕ್ಕಂಥದ್ದು ಎಷ್ಟೆಷ್ಟು ಆಬ್ಸೆಂಟ್ ಆಗಿದ್ದಾರೆ ಅಂದರೆ 0ಯಿಂದ 6ಗೆ 11 ಜನ ಆಬ್ಸೆಂಟ್ ಆಗಿರುತ್ತೆ. 6ನೇ ತಾರೀಕಿಂದ 10ನೇ ತಾರೀಕು 10 ದಿನ ತಾರೀಕಲ್ಲ 6ರಿಂದ 10 ದಿನದಲ್ಲಿ 10 ಜನ ಆಬ್ಸೆಂಟ್ ಆಗಿದ್ದಾರೆ. 10ರಿಂದ 14 ದಿನದಲ್ಲಿ 7 ಜನ. ನೆಕ್ಸ್ಟ್ 14ರಿಂದ 20ರಲ್ಲಿ 4, 20 to 28 there are 4, 28 to 30 there are 3, next 38 to 40 that is 1 students. Now therefore in this is called number of days is called class interval, that is called class interval. Number of students is called frequency, that is called f. ಅವೆರಡು ಕೊಟ್ಟಿದ್ದಾನೆ, ಕ್ಲಾಸ್ ಇಂಟರ್ವಲ್ ಕೊಟ್ಟಿದೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದೇನೆ. ಫ್ರೀಕ್ವೆನ್ಸಿನ ಸಮ್ ಮಾಡಿ ಸಿಗ್ಮಾ FI ದಟ್ ಈಸ್ 40 ನೆನ್ ಕೊಟ್ಟಿದ್ದಾನೆ 40 ಡೇಸ್ ಅಂತಾನೆ 40 ದಟ್ ಈಸ್ ಇಕ್ವಲ್ ಟು 40 ಸ್ಟೂಡೆಂಟ್ ಇಂದು ಸಿಗ್ಮಾ FI is equal to 40. Now we can find the which one, that is xi, that is called xi means midpoint 0 to 6 ಅವೆರಡು 0 to 6 ಆ್ಯಡ್ ಮಾಡಿ 6 ಬರುತ್ತೆ, ಡಿವೈಡೆಡ್ ಬೈ 2 ಮಾಡಿದರೆ 3 ಬಂತು. ನೆಕ್ಸ್ಟ್ 6 to 10 that is 16 is divisible by 2 8 that is the midpoint. 10 to 14 that is 24 is divisible by 2 that is 12. 14 plus 20 that is 34 is divisible by 2 that is 17. Next 20 to 28 that is 45 is divisible by 2 that is 24. 28 plus 38 that is equal to therefore 66 that is equal to divisible by 2 that is 33. Next 38 plus 40 that is 78 divisible by 2 that is 39. These are the midpoints of a given class interval. ಕೊಟ್ಟಿರ್ತಕ್ಕಂಥ ಕ್ಲಾಸ್ ಇಂಟರ್ವಲ್ಲಿನ ಮಿಡ್ ಪಾಯಿಂಟ್. ಇನ್ನೇನು ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ಅವೆರಡು ಆಡಿ ಡಿವೈಡೆಡ್ ಬೈ 2 ಮಾಡ್ತಾ ಹೋಗ್ಬೇಕು. ಅವಾಗ ಏನಾಗಿರುತ್ತೆ ನಾವು ವಿ ಕ್ಯಾನ್ ಗೆಟ್ ಮಿಡ್ ಪಾಯಿಂಟ್. ದೀಸ್ ಆರ್ xi is called ಮಿಡ್ ಪಾಯಿಂಟ್. ವಿ ಕ್ಯಾನ್ ಮಲ್ಟಿಪ್ಲೈಡ್ ಬೈ FI into x. 11 3s 33, 10 8s 80, 7 12s 84, that is 4 17s 68, 4 24s 96, 3 33s 99 that is 1 39s 39. FI into xi that is add, that is called sigma FI into xi. FI into xi ನ ಮಲ್ಟಿಪ್ಲೈ ಮಾಡಿದ್ದು ನೋಸ್ಟುನ ಆ್ಯಡ್ ಮಾಡಿದರೆ ಅದು ಸಿಗ್ಮಾ FI into xi ಆಗಿರುತ್ತೆ. ದಟ್ ಈಸ್ ಇಕ್ವಲ್ ಟು therefore from the calculate the mean that is equal to sigma FI is equal to 40, sigma FI into xi is 499. Calculate the mean for the direct method that is equal to therefore x bar is equal to sigma FI into xi divided by sigma FI that is 499 divided by 40. 499 ನ 40 ಇಂದ ಡಿವೈಡ್ ಮಾಡಿದರೆ that is 12.475. This is the average or mean for the given set of score that is 12.45. It is easily calculate the mean for in direct method. ನಾವು ಸ್ಟಾಪ್ ಇಟ್ ಫಾರ್ ಇನ್ ದಿಸ್ ಕ್ಲಾಸ್. ಇಲ್ಲಿಗೆ ಏನು ಮಾಡ್ತಕ್ಕಂಥದ್ದು ಈ ಕ್ಲಾಸನ್ನು ಏನು ಮಾಡ್ತಕ್ಕಂಥದ್ದು ಸ್ಟಾಪ್ ಮಾಡೋಣ. ಎಲ್ಲರೂ ಕೂಡ ಏನು ಮಾಡ್ತಕ್ಕಂಥದ್ದು ನೀವು ಈ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ನಾನೇನು ಸಾಲ್ವ್ ಮಾಡಿದ್ದೀನೋ
ಆ ಪ್ರಾಬ್ಲಮ್ಸನ್ನು ನೀವು ಕೂಡ ಏನು ಮಾಡ್ತಕ್ಕಂಥದ್ದು ಒಂದು ಸರಿ ಹೋಮ್ವರ್ಕಿಗೆ ಸಾಲ್ವ್ ಮಾಡಿ ಸೆಂಡ್ ಮಾಡಿ. ದೇರ್ಫೋರ್ ಥ್ಯಾಂಕ್ ಯು ಫಾರ್ ಆಲ್.